ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 34ನೇ ಸ್ಟಡಿ ವ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ಇಂದು ನನ್ನ ದಿನ ಪ್ರಾರಂಭ ಆಗಿದ್ದು ಬೆಳಗಿನ ಜಾವ 3 ಗಂಟೆಗೆ. ಇವತ್ತು ಅಲಾರಮ್ ಹೊಡ್ಕೊಳ್ತು, ಅದನ್ನು ನಾನು ವಿಡಿಯೋನೂ ಸಹ ಮಾಡಿಕೊಂಡಿದ್ದೆ, ಆದರೆ ಅದು ಮಿಸ್ ಆಗಿಬಿಟ್ಟಿದೆ. ಪರವಾಗಿಲ್ಲ. ಇವಾಗ ನಾನು ಎದ್ದ ತಕ್ಷಣ ನೀರು ಕಾಸ್ಕೊಂಡು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ನನ್ನ ಸ್ಟಡಿ ರೂಮ್ಗೆ ಬಂದು ನನ್ನ ಕಾಸಿ ಇಟ್ಟ ನೀರನ್ನು ನಾನು ಇವಾಗ ಸಿಪ್ ಬೈ ಸಿಪ್ ಕುಡಿತಾ ಇದ್ದೀನಿ. ಇವಾಗ ನಾನು ಸ್ಟಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಟೇಬಲ್ನ ಸ್ವಲ್ಪ ಕ್ಲೀನ್ ಮಾಡ್ತೀನಿ. ನಿನ್ನೆ ದಿನ ನಾನು ಸ್ಟಡಿ ಮಾಡಿ ಪುಸ್ತಕಗಳನ್ನೆಲ್ಲ ಅಲ್ಲೇ ಇಟ್ಟು ಬಿಟ್ಟಿರ್ತೀನಿ. ಹಾಗಾಗಿ ಅವುಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡು ಮತ್ತೆ ರೀಸ್ಟಾರ್ಟ್ ಚೆನ್ನಾಗಿ ಅಭ್ಯಾಸ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಂಗೆ ಇಟ್ಬಿಟ್ರೆ ಓದೋಕ್ಕೆ ಮೂಡ್ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ಕ್ಲೀನಾಗಿದ್ದರೆ ತುಂಬಾ ಮನಸ್ಸಿಗೆ ನೆಮ್ಮದಿಯಿಂದ ನಾವು ಓದೋಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ನಾವು ನಮ್ಮ ಸ್ಟಡಿ ಟೇಬಲ್ನ ತುಂಬಾ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಎಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ನೀಟಾಗಿ ಕ್ಲೀನ್ ಮಾಡಿ ಆದಮೇಲೆ ನನ್ನ ಡೈರಿಯಲ್ಲಿ ನಾನು ಇವತ್ತು ಯಾವ ಸಬ್ಜೆಕ್ಟನ್ನು ನಾನು ಓದ್ಕೋಬೇಕು ಮತ್ತು ಯಾವ ಸಬ್ಜೆಕ್ಟ್ಗೆ ಎಷ್ಟು ಅವರ್ ಟೈಮ್ ಕೊಡಬೇಕು, ಈ 3 ತಾಸಿನ ಅವಧಿಯಲ್ಲಿ, ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದ, ಅಂದರೆ ಫ್ರೆಶ್ ಅಪ್ ಆಗೋದ್ಲಿಗೆ 3:30 ಆಗುತ್ತೆ, 3:30ಯಿಂದ 6:30ವರೆಗೂ ಈ ಅವಧಿಯಲ್ಲಿ ನಾನು ಯಾವ ಸಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡಬೇಕು, ಎಷ್ಟು ಅವಧಿ ಕೊಡಬೇಕು, ಎಷ್ಟು ತಾಸು ಓದಬೇಕು ಅನ್ನೋದನ್ನು ನಾನು ಟೈಮ್ ಟೇಬಲಲ್ಲಿ ಬರೆದು ಇಟ್ಕೊಂಡ್ಬಿಡ್ತೀನಿ ನನ್ನ ಡೈರಿಯಲ್ಲಿ. ಅದನ್ನೇ ಇವಾಗ ನಾನು ಬರಿತಾ ಇದ್ದೀನಿ. ಇವಾಗ ಟೈಮ್ ಟೇಬಲ್ ಬರ್ಕೊಂಡಾದಮೇಲೆ ನೋಡಿ ಫ್ರೆಂಡ್ಸ್, ಟೈಮು 3:22 ಆಗೈತಿ. ನಾನು ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ನನ್ನ ರಾಮ್ ಲಲ್ಲನ ದರ್ಶನವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್, ಕೈ ಮುಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿಯಾಗಿ ನನ್ನ ಟೈಮ್ ಟೇಬಲ್ನಲ್ಲಿ ನನ್ನ ಸಬ್ಜೆಕ್ಟ್ಗಳನ್ನು ಬರ್ಕೊಂಡಿದ್ದೀನಿ. ಫಸ್ಟ್ ಸ್ಲಾಟ್ನ ನಾನು ಈ ರೀತಿಯಾಗಿ ಬರ್ಕೊಂಡಿದ್ದೀನಿ. ಇವಾಗ ನಾನು ನಿನ್ನೆ ಥರನೇ ನನ್ನ ಫಸ್ಟ್ ಸಬ್ಜೆಕ್ಟನ್ನು ಹಿಸ್ಟ್ರಿ ಬರ್ಕೊಂಡಿದ್ದೀನಿ. ಹಿಸ್ಟ್ರಿ ಸಬ್ಜೆಕ್ಟನ್ನೇ ನಾನು ಇವತ್ತು ಸಹ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದನ್ನೇ ನಾನು ಇವತ್ತು ಓದ್ತೀನಿ ಫ್ರೆಂಡ್ಸ್. ಇವತ್ತಿನ ಹಿಸ್ಟ್ರಿಯ ಅಧ್ಯಯನದಲ್ಲಿ ನಾನು ಈಜಿಪ್ಟ್ನ ನಾಗರಿಕತೆ ಬಗ್ಗೆ ಅಭ್ಯಾಸ ಮಾಡಿದ್ದೆ. ಈ ಚಾಪ್ಟರ್ನಲ್ಲಿ ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ, ಈಜಿಪ್ಟ್ನ ನಾಗರಿಕತೆಯ ಮೂಲಾಧಾರಗಳು, ರಾಜಕೀಯ ಸ್ಥಿತಿ, ಫೇರೋಗಳು, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಸಾಹಿತ್ಯ ಮತ್ತು ಕಲಿಕೆ, ಮಮ್ಮೀಕರಣ, ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ, ಮತ್ತು ಈಜಿಪ್ಟ್ ನಾಗರಿಕತೆಯ ಅವನತಿ, ಇದಿಷ್ಟನ್ನು ನಾನು ಇವತ್ತು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್. ಇವತ್ತು ನನ್ನ ಈಜಿಪ್ಟ್ ನಾಗರಿಕತೆ ಫುಲ್ ಕಂಪ್ಲೀಟ್ ಆಯಿತು. ನಾಳೆ ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಪ್ರಾರಂಭ ಮಾಡ್ತೀನಿ. ಇಲ್ಲಿಗೆ ನಂದು 1 ಅವರ್ ಹಿಸ್ಟ್ರಿ ಸ್ಟಡಿ ಕಂಪ್ಲೀಟ್ ಆಯಿತು. ಅದೆಲ್ಲ ನೋಟ್ಸನ್ನು ನಾನು ಜೋಡಿಸಿ ಇಟ್ಕೊಂಡು ಮತ್ತೆ ಅದೇ ಪೇಜ್ನಲ್ಲಿ ಜೋಡಿಸಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಮತ್ತು ನಾಳೆನೂ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಇವಾಗ ನನ್ನ ನೆಕ್ಸ್ಟ್ ಸಬ್ಜೆಕ್ಟು ಪೊಲಿಟಿಕಲ್. ಇವಾಗ ನಾನು ಪೊಲಿಟಿಕಲನ್ನು ಪ್ರಾರಂಭ ಮಾಡಿದ್ದೀನಿ. ಇವತ್ತಿನ ಪೊಲಿಟಿಕಲ್ ಅಭ್ಯಾಸದ ಅವಧಿಯಲ್ಲಿ ನಾನು ಇಂದು ಏನೇನು ಅಭ್ಯಾಸ ಮಾಡಿದೆ ಅಂತಂದರೆ, ಭಾರತೀಯ ಸಂವಿಧಾನದ ಪ್ರಧಾನ ಲಕ್ಷಣಗಳು. ಇದರಲ್ಲಿ ಲಿಖಿತ ಮತ್ತು ಬೃಹತ್ ಸಂವಿಧಾನ, ಪ್ರಸ್ತಾವನೆ ಅಥವಾ ಪೂರ್ವಪೀಠಿಕೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಸಂಸದೀಯ ಮಾದರಿಯ ಸರ್ಕಾರ, ಸಂಯುಕ್ತಕತೆ ಜೊತೆ ಏಕಾತ್ಮಕತೆ, ರಾಜ್ಯ ನಿರ್ದೇಶಕ ತತ್ವಗಳು, ಸ್ವತಂತ್ರ ನ್ಯಾಯಾಂಗ, ಏಕಪೌರತ್ವ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಪಂಚಾಯತ್ ರಾಜ್ ವ್ಯವಸ್ಥೆ, ತಿದ್ದುಪಡಿ ವಿಧಾನಗಳು, ಅಖಿಲ ಭಾರತ ಸೇವೆಗಳು, ಅಧಿಕಾರ ವಿಭಜನೆ. ಇಷ್ಟು 15 ಪಾಯಿಂಟ್ಸ್ ಅದಾವೆ ಫ್ರೆಂಡ್ಸ್. ಎಷ್ಟು ಕಂಪ್ಲೀಟ್ ಮಾಡಿದೆ. ಆಮೇಲೆ ಮೂಲಭೂತ ಹಕ್ಕುಗಳು, ಅದರಲ್ಲಿ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಇಲ್ಲಿಗದೀನಿ. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಪೊಲಿಟಿಕಲ್ ಸಹ ಮುಗೀತು. ಅದರ ನೋಟ್ಸ್ ಸಹ ಅದೇ ಪೇಜಲ್ಲಿ ಇಟ್ಟು ಜೋಡಿಸಿಟ್ಕೊಂಡೆ. ಇವಾಗ ಟೈಮು ಎಷ್ಟಾಗೈತಿ, 5:37 ಆಯಿತು ಫ್ರೆಂಡ್ಸ್. ಇವಾಗ ನನ್ನ ಟೀ ಟೈಮು. ನಾನಿವಾಗ ಟೀ ಕುಡಿತಾ ನನ್ನ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ನಾನು ಇವಾಗ ಕಿಚನ್ಗೆ ಹೋಗಿ ಟೀ ಮಾಡ್ಕೊಂಡು ಬಂದಾಯಿತು. ಇವಾಗ ಮತ್ತೆ ನಾನು ಟೀ ಕುಡಿತಾ ನನ್ನ ನೆಕ್ಸ್ಟ್ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿದೆ. ನನ್ನ ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು,
ಜಿಯೋಗ್ರಫಿಯನ್ನು ನಾನು ಕ್ಲಾಸ್ ಕೇಳ್ತಾನೆ ನಾನು ಅದರ ಅಭ್ಯಾಸವನ್ನು ಇವತ್ತು ಮಾಡ್ತಾಯಿದ್ದೀನಿ. ಇವತ್ತಲ್ಲ, ಒಂದು 4-5 ದಿನ ಆಯಿತು ಅಲ್ಲಿಂದನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಜಿಯೋಗ್ರಫಿ ಸ್ಟಡಿಯ ಅವಧಿಯಲ್ಲಿ ನಾನು ಜೀವಗೋಳ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದೆ. ಈ ಟಾಪಿಕ್ಕಲ್ಲಿ ವಾಯುಮಾಲಿನ್ಯಕ್ಕೆ ಕಾರಣಗಳು, ಅದರಿಂದಾಗುವ ಪರಿಣಾಮಗಳು, ಆಮೇಲೆ ಜಲಮಾಲಿನ್ಯಕ್ಕೆ ಕಾರಣಗಳು ಮತ್ತು ಅದರಿಂದಾಗುವ ಪರಿಣಾಮಗಳು, ಶಬ್ದ ಮಾಲಿನ್ಯಕ್ಕೆ ಕಾರಣಗಳು ಮತ್ತು ಅದರಿಂದಾಗುವಂತಹ ಪರಿಣಾಮಗಳು, ಜಾಗತಿಕ ತಾಪಮಾನ, ಹಸಿರುಮನೆ ಪರಿಣಾಮ, ಓಝೋನ್ ಪದರ ಕ್ಷೀಣತೆ, ಆಮೇಲೆ ಕ್ಲೋರೋಫ್ಲೋರೋ ಕಾರ್ಬನ್, ಆಮೇಲೆ ಆಮ್ಲಮಳೆ, ಇವಿಷ್ಟು ಟಾಪಿಕ್ಗಳ ಬಗ್ಗೆ ನಾನಿಂದು ಅಧ್ಯಯನ ಮಾಡಿದೆ. ನನ್ನ ಜೀವಗೋಳ ಸಹ ಇವತ್ತು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ 6:53 ಆಯಿತು ಟೈಮು. ನನ್ನ ಸ್ಟಡಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಟಿಫನ್ ಮಾಡಿಕೊಂಡು ಎಲ್ಲ ಫ್ರೀಯಾಗಿ ಮತ್ತೆ ನನ್ನ ಸ್ಟಡಿನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಂದು ಮನೆ ಎಲ್ಲ ಕೆಲಸ ಮುಗೀತು. ಇವತ್ತು ನಾಷ್ಟಕ್ಕೆ ಸೂಸ್ಲಾಯ್ ಮಾಡಿದ್ದೆ, ಅದನ್ನು ಸಹ ತಿಂದೆ. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ 9:30 ಆಗೈತಿ ಫ್ರೆಂಡ್ಸ್. ನಿಮ್ಗೆ ಕಾಣಿಸಲ್ಲ ಅನಿಸುತ್ತೆ. ಇವತ್ತು ಬೇಗ ಮುಗೀತು ನನ್ನ ಕೆಲಸ, ಹಾಗಾಗಿ ನಾನು ಇವತ್ತು ಬೇಗನೆ ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕರೆಂಟ್ ಅಫೇರ್ಸ್ನ ಓದೋಕ್ಕೆ ಇಲ್ಲಿ ಟೆರೆಸ್ ಮೇಲೆ ಬಂದೀನಿ. ಇಲ್ಲಿ 1 ಅವರ್ ಸ್ಟಡಿ ಮಾಡಿ ಮತ್ತೆ ನಾನು ಕೆಳಗಡೆ ಹೋಗಿ ಮತ್ತೆ ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸ್ಟಾರ್ಟ್ ಮಾಡ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, 9:40 ಆಗೈತಿ. ನಾನು ಇವಾಗ ನನ್ನ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಇವಾಗ 9:40 ಆಗೈತಿ. 9:40ರಿಂದ 11 ಗಂಟೆವರೆಗೂ ಕರೆಂಟ್ ಅಫೇರ್ಸೇ ಓದ್ತೀನಿ. ಯಾಕಂದ್ರೆ ಇನ್ನೂ ಜಾಸ್ತಿ ಐತಿ, ಇದು ಕಂಪ್ಲೀಟೇ ಆಗ್ತಾ ಇಲ್ಲ ಫ್ರೆಂಡ್. ಇವತ್ತು ಜಾಸ್ತಿ ಓದ್ತೀನಿ. ಇವತ್ತಿನ ನನ್ನ ಕರೆಂಟ್ ಅಫೇರ್ಸ್ ಸ್ಟಡಿಯ ಅವಧಿಯಲ್ಲಿ ನಾನು ಏನೇನು ಟಾಪಿಕ್ಗಳನ್ನು ಓದಿದೆ ಅಂತಂದರೆ, ವಿಶ್ವ ಆನೆ ದಿನ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ಆಮೇಲೆ ವಿಶ್ವ ಜಲ ಸಪ್ತಾಹ, 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ನಂತರ ವಿಂಧ್ಯಗಿರಿ, ಓಣಂ, ನವರೋಜ್, ಕಲ್ಕಾ ಶಿಮ್ಲಾ ರೈಲ್ವೆ, ವಿಶ್ವ ಸಂಸ್ಕೃತಿ ದಿನ. ಇಷ್ಟು ಟಾಪಿಕ್ಗಳನ್ನು ನಾನು ಇವತ್ತು ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳೋ ಭರದಲ್ಲಿ ನಮ್ಮ ಆರೋಗ್ಯವನ್ನೇ ನಾವು ಏನು ಮಾಡ್ತಾಯಿಲ್ಲ ಫ್ರೆಂಡ್ಸ್, ಅದಕ್ಕೆ ಗಮನನೇ ಕೊಡ್ತಾಯಿಲ್ಲ. ಯಾಕಂತಂದರೆ ನಾನಂತರೂ ಬೆಳಗ್ಗಿಂದ ಸಾಯಂಕಾಲ ಅಂದರೆ ಇಡೀ ದಿನ ನಾನು ಮನೆಯಲ್ಲೇ ಇರ್ತೀನಿ, ಬರೀ ಕುಂತಲ್ಲೇ ಕುಂತು ಅಭ್ಯಾಸ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ನಡೆಯೋದೇ ಇಲ್ಲ, ವಾಕಿಂಗ್ ಮಾಡೋದೇ ಇಲ್ಲ. ಎಲ್ಲೂ ಹೊರಗಡೆ ಹೋದರೂ ನಾನು ಬೈಕ್ ತೊಗೊಂಡು ಹೋಗ್ತೀನಿ. ಹಾಗಾಗಿ ಕಾಲು ಎಲ್ಲಿ ನೋವಾಗಿಬಿಡ್ತಾವೋ ಅನಿಸ್ತಾ ಇದೆ ನನಗೆ. ಹಾಗಾಗಿ ಸ್ವಲ್ಪ ವಾಕ್ ಮಾಡ್ತಾ ಅಭ್ಯಾಸ ಮಾಡ್ತಾಯಿದ್ದೆ, ಓದ್ತಾ ಇದ್ದೆ. ಆದರೆ ನಾಳೆಯಿಂದ ಬೆಳಗ್ಗೆ ನಾನು ಸ್ಟಡಿ ಕಂಪ್ಲೀಟ್ ಆದಮೇಲೆ ವಾಕಿಂಗ್ ಹೋಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ 10:55 ಟೈಮು. ಇವಾಗ ನಾನು ಇಲ್ಲಿಗೆ ನನ್ನ ಕರೆಂಟ್ ಅಫೇರ್ಸ್ ಇಲ್ಲಿಗೆ ಸ್ಟಡಿ ಎಂಡ್ ಮಾಡಕತ್ತೀನಿ. ಈಗ ಬಿಸಿಲು ಬಿತ್ತು ಫ್ರೆಂಡ್ಸ್, ಫುಲ್ ಬಿಸಿಲು. ಹಾಗಾಗಿ ಕೆಳಗಡೆ ಹೋಗಿ ಸ್ಟಡಿ ಮಾಡ್ತೀನಿ. ಕೆಳಗೆ ಬಂದು ನಾನು ಕಂಪ್ಯೂಟರ್ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಿದೆ. ಈ ಕಂಪ್ಯೂಟರ್ ಸ್ಟಡಿಯ ಅವಧಿಯಲ್ಲಿ ನಾನು ಕಂಪ್ಯೂಟರ್ನ ಭಾಗಗಳು, ಇನ್ಪುಟ್ ಡಿವೈಸ್ ಮತ್ತು ಕೀಬೋರ್ಡ್, ಆಮೇಲೆ ಮೌಸ್, ಕ್ಯಾಮೆರಾ, ಬಯೋಮೆಟ್ರಿಕ್ ಸ್ಕ್ಯಾನರ್, OMR, OCR ಈ ರೀತಿಯಾಗಿರುವಂತಹ ಟಾಪಿಕ್ಗಳನ್ನು ನಾನು ಇಂದು ಕಂಪ್ಯೂಟರ್ನಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್. ಕಂಪ್ಯೂಟರ್ ಸಬ್ಜೆಕ್ಟ್ ಆದಮೇಲೆ ನಾನು ಇಂಗ್ಲೀಷ್ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದೆ. ಇವತ್ತಿನ ಇಂಗ್ಲೀಷ್ ಆನ್ಲೈನ್ ಕ್ಲಾಸಲ್ಲಿ ನಾನು ಮಾಡೆಲ್ಸ್, ರಿಕ್ವೆಸ್ಟ್, ಆಮೇಲೆ ಆರ್ಡರ್ಸ್, ಆಮೇಲೆ ಶೋಲ್ಡ್, ಮಸ್ಟ್ ಇವು ಟಾಪಿಕ್ಗಳ ಬಗ್ಗೆ ಇವತ್ತು ಸರ್ ಹೇಳಿಕೊಟ್ರು. ಅವುಗಳನ್ನು ನಾನು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್. ಇವಾಗ ನಾನು ನನ್ನ ಸೆಕೆಂಡ್ ಸ್ಲಾಟ್ ಕೂಡ ಕಂಪ್ಲೀಟ್ ಆಯಿತು. ಈ ಸ್ಲಾಟಲ್ಲಿ ನಾನು ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡೆ ಅವುಗಳಿಗೆ ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಂಟ್ ಅಫೇರ್ಸ್, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಈ 3 ಸಬ್ಜೆಕ್ಟ್ಗಳು ಮುಗಿದ್ವು. ಇವಾಗ ನಾನು 1 ಅವರ್ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಊಟ ಮಾಡಿ ಮತ್ತೆ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ತೀನಿ.
ಇವತ್ತು ನಾನು ಊಟ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಸುಸ್ಲ ಮಾಡಿದ್ನಲ್ಲ ಅದನ್ನೇ ಇವಾಗ ನಾನು ತಿಂತಾಯಿದ್ದೀನಿ. ಮಮ್ಮಿ ಇಲ್ಲೇ ಫಂಕ್ಷನ್ ಇದೆ ಅಂತಂದು ಫಂಕ್ಷನ್ನಲ್ಲಿ ಊಟಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾನು ಇರೋದನ್ನೇ ತಿಂದು ಇವತ್ತು ಮ್ಯಾನೇಜ್ ಮಾಡೋಣ ಅಂತಂದು ನಾನು ಸುಸ್ಲ ಮತ್ತು ಕಾಫಿ ಮಾಡಿಕೊಂಡು ಟಿ ವಿ ನೋಡ್ತಾ ಆರಾಮಾಗಿ ಕುಂತ್ಕೊಂಡು ತಿಂತಾಯಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಫ್ರೆಂಡ್ಸ್. ಬರೀ ಓದು ಅಂತಂದರೆ ಸ್ವಲ್ಪ ಮೈಂಡಿಗೆ ಪ್ರೆಷರ್ ಆಗುತ್ತೆ. ಹಾಗಾಗಿ ಆರಾಮ್ಸೆ ಟಿ ವಿ ನೋಡ್ತಾ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾವು ಓದಿದ್ದು ನಮ್ಮ ತಲೆಯಲ್ಲೇ ಉಳ್ಕೋಬೇಕು ಅಂತಂದರೆ ನಮ್ಮ ಮೈಂಡಿಗೆ ರಿಲ್ಯಾಕ್ಸನ್ನು ನಾವು ನೀಡಲೇಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಅರ್ಧ ತಾಸು ಆರಾಮ್ಸೆ ಟಿ ವಿ ನೋಡ್ತಾ ತಿಂತಾಯಿದ್ದೀನಿ ಫ್ರೆಂಡ್ಸ್. 1 hour later. ಊಟ ಆದಮೇಲೆ ಫ್ರೆಂಡ್ಸ್ ಇವಾಗ 2:30 ಆಗೈತೆ. ನಾನು 2:30ಗೆ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. ನಾನು ಕನ್ನಡ ಸಬ್ಜೆಕ್ಟನ್ನು ಓದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಕನ್ನಡ ಸ್ಟಡಿಯ ಅವಧಿಯಲ್ಲಿ ನಾನು ಪಂಪ ಪೂರ್ವ ಯುಗದ ಕವಿಗಳ ಬಗ್ಗೆ ಅಧ್ಯಯನ ಮಾಡಿದೆ. ಇಲ್ಲಿ ಶ್ರೀ ವಿಜಯ, ಆಮೇಲೆ ಪೂಜ್ಯಪಾದ, ಗುಣಾಂಕ, ಸೈಗುಟ್ಟ ಶಿವಮಾರ, ಅಗಸ, ಗುಣನಂದಿ, ವಂದನೆ, ಗುಣವರ್ಮ, ಶಿವಕೋಟ್ಯಾಚಾರ್ಯ, ವಿಮಳೋದಯ, ನಾಗಾರ್ಜುನ, ದುರ್ವಿನಿತ, ಕವೀಶ್ವರ, ಚಂದ್ರ, ಲೋಕಪಾಲ, ಪೂಜ್ಯಪಾದ, ಶ್ಯಾಮಕುಂದಾಚಾರ್ಯ, ಗುಣಾಂಕ ಇವಿಷ್ಟು ಕವಿಗಳ ಬಗ್ಗೆ ನಾನಿಂದು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್. 1 hour later. ಇವಾಗ ನಾನು ಸೈನ್ಸ್ ಓದ್ಕೊಳ್ತಾ ಇದ್ದೀನಿ. ಸೈನ್ಸಲ್ಲಿ HIV, ಕಾಮಾಲೆ, ಪೋಲಿಯೋ, ಕಾಲುಬಾಯಿ ರೋಗ, ಪಕ್ಷಿ ಜ್ವರ, ಆಮೇಲೆ ಹಂದಿ ಜ್ವರ, ಜಿಕಾ ವೈರಸ್, ಚಿಕನ್ ಗುನ್ಯಾ, ಚಿಕನ್ ಫಾಕ್ಸ್, ರೇಬೀಸ್, ಮಂಗನ ಬಾವು ಈ ರೀತಿಯಾಗಿರುವಂತಹ ರೋಗಗಳ ಬಗ್ಗೆ ಇವತ್ತು ಅಧ್ಯಯನ ಮಾಡಿದೆ ಫ್ರೆಂಡ್ಸ್. 1 hour later. ಇವಾಗ ನಾನು ಪರಿಸರ ಅಧ್ಯಯನ ಓದ್ಕೊಳ್ತಾ ಇದ್ದೀನಿ. ಭಾರತದ ಜೈವಿಕ ವೈವಿಧ್ಯತೆ, ಜೀವ ವೈವಿಧ್ಯತೆಯ ಪ್ರಾಂತ್ಯಗಳು, ಜೀವ ವೈವಿಧ್ಯತೆಯ ಬಿಸಿ ತಾಣಗಳು, ಭಾರತದ ಜೀವ ಸಂಕುಲ, ಪ್ರಾಣಿ ಸಾಮ್ರಾಜ್ಯದ ಪರಿಚಯ, ಅಕಶೇರುಕಗಳು ಮತ್ತು ಕಶೇರುಕಗಳು ಇಷ್ಟು ಟಾಪಿಕ್ಗಳ ಬಗ್ಗೆ ಇಂದು ನಾನು ಅಧ್ಯಯನ ಮಾಡಿದೆ ಫ್ರೆಂಡ್ಸ್. ಇವಾಗ ಸಾಯಂಕಾಲ 6 ಗಂಟೆ ಆಗೈತಿ ಫ್ರೆಂಡ್ಸ್. ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಇವಾಗ ಟೀ ಕುಡಿತಾ ಹೊರಗಡೆ ಕುಂತೀನಿ. ಟೀ ಕುಡಿದಾದ್ಮೇಲೆ ನಂದು ಹೊರಗಡೆ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ್, ಹೋಗಬೇಕು. ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕಂತಂದರೆ KSET ನೋಟಿಫಿಕೇಷನ್ ಆಗಿದೆ ಫ್ರೆಂಡ್ಸ್. ಅದನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತಾ ಇದ್ದೀನಿ. ಸಹಾಯಕ ಪ್ರಾಧ್ಯಾಪಕ ಎಲಿಜಿಬಲ್ ಟೆಸ್ಟ್ ಈ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತಾ ಇದ್ದೀನಿ. ಯಾರೆಲ್ಲ MA ಆಗಿದೆಯಲ್ಲ ಫ್ರೆಂಡ್ಸ್, ನೀವೆಲ್ಲರೂ ಸಹ ಈ ಅಪ್ಲಿಕೇಶನ್ನ ಹಾಕ್ಬೋದು. ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ. ಲೇಟ್ ಆದಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಯಾಕಂದರೆ ನಾನು ಬರೋದು ಸ್ವಲ್ಪ ಲೇಟ್ ಆಯಿತು, 8:30 ಆಯಿತು. ಹಾಗಾಗಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಂದು ಅಭ್ಯಾಸನೂ ನಾನು ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.